ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪಿಎಂ ಶ್ರೀ ಶಾಲಾ ಆವರಣದಲ್ಲಿ ಚೇತನ್ ಫೌಂಡೇಶನ್ನಿಂದ ನಿರ್ಮಿಸಿದ ನೂತನ ಉದ್ಯಾನವನವನ್ನು ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಚೇತನ್ ಫೌಂಡೇಶನ್ ಅಧ್ಯಕ್ಷೆ ವೇಂದ್ಯಾ ಕಿಶೋರ್ ಕುಮಾರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಬಿಆರ್ ನರಸಿಂಹನಾಯ್ಡು, ಫೆಬ್ರವರಿ 16ರಂದು ನಮ್ಮ ಪುತ್ರ ಚೇತನ್ ನಾಯ್ಡು ಜನ್ಮದಿನವಾಗಿದ್ದು, ಈಗ ಆತ ನಮ್ಮನ್ನೆಲ್ಲ ಅಗಲಿ ಸ್ವರ್ಗಸ್ಥರಾಗಿದ್ದಾರೆ. ಅವರ ಒಂದು ಜ್ಞಾಪಕಾರ್ಥಕವಾಗಿ ಚೇತನ್ ನಾಯ್ಡು ಫೌಂಡೇಶನ್ನಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಪಟ್ಟಣದ ಪ್ರಸಿದ್ಧ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ಒಂದು ಸುಂದರ ಉದ್ಯಾನವನ, ಪಟ್ಟಣದ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ಸುಮಾರು 5,000 ಗಿಡ ನೆಡಲಾಗಿದೆ. ಅನೇಕ ದೇವಾಲಯಗಳ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡಲಾಗಿದೆ. ಇವೆಲ್ಲವೂ ನನಗೆ ತೃಪ್ತಿ ತಂದಿಲ್ಲ. ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ನನ್ನ ಕೈಲಾದ ಒಂದು ಸಣ್ಣ ಅನುಕೂಲ ಮಾಡಲು ನನಗೆ ಅವಕಾಶ ಲಭಿಸಿದೆ. ಇದು ನನಗೆ ನೆಮ್ಮದಿ ತಂದಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಯಾವ ರೀತಿಯ ಸಹಾಯವಾದರೂ ಮಾಡಲು ನಾನು ಸಿದ್ಧನಾಗಿದ್ದೇನೆ. ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ 3 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಚೇತನ್ ಫೌಂಡೇಶನ್ನಿಂದ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದರು. ಚೇತನ್ ಫೌಂಡೇಶನ್ ಅಧ್ಯಕ್ಷೆ ವೇಂದ್ಯಾ ಕಿಶೋರ್ ಮಾತನಾಡಿ, ಜೀವನದಲ್ಲಿ ಮರೆಯಲಾಗದ ವ್ಯಕ್ತಿಗಳು ಮತ್ತು ಶಕ್ತಿಗಳು ತಾಯಿ ಮತ್ತು ಗುರು. ತಾಯಿಯೇ ಪ್ರಥಮ ದೈವ, ಮೊದಲ ಗುರು ಮತ್ತು ಅತ್ಯಂತ ನಿಸ್ವಾರ್ಥ ಪ್ರೀತಿಯ ಜೀವ. ಆಕೆ ನಮ್ಮ ಬಾಳಿನ ಮೊದಲ ಪಾಠಶಾಲೆ. ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸಿ ಬೆಳವಣಿಗೆಯ ಹಾದಿಯಲ್ಲಿ ಬೆನ್ನೆಲುಬಾಗಿ ನಿಲ್ಲುವವಳು ಮಾತೆ. ಮಾತು ಕಲಿಸಿದವಳು, ಆಸೆಗಳನ್ನು ಈಡೇರಿಸುವವಳು, ಆಕೆಯೇ ಮೊದಲ ಸ್ನೇಹಿತೆ. ಹಾಗಾಗಿ ತಾಯಿಯನ್ನ ಗೌರವಿಸೋದು ಮತ್ತು ಪ್ರೀತಿಸೋದು ನಮ್ಮ ಅತ್ಯಂತ ಮುಖ್ಯ ಕರ್ತವ್ಯವಾಗಿದೆ. ಮುಖ್ಯವಾಗಿ ಮುಂದೆ ಗುರಿ, ಹಿಂದೆ ಗುರು ಎಂಬುದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಅತ್ಯಗತ್ಯವಾದ ಮಾರ್ಗದರ್ಶನವಾಗಿದೆ. ಇದರರ್ಥ ಭವಿಷ್ಯದ ಗುರಿ ಅಥವಾ ಅಧ್ಯಯನದ ಮೇಲೆ ಗಮನ ಇರಬೇಕು ಮತ್ತು ನಮ್ಮನ್ನ ಸರಿಯಾದ ಹಾದಿಯಲ್ಲಿ ನಡೆಸುವ ಜ್ಞಾನವನ್ನ ನೀಡುವ ಗುರು, ಶಿಕ್ಷಕರು ಮತ್ತು ಮಾರ್ಗದರ್ಶಕರು ನಮ್ಮ ಬೆನ್ನ ಹಿಂದೆ ಮಾರ್ಗದರ್ಶನಕ್ಕಾಗಿ ಇರಬೇಕು. ಅವರನ್ನು ನಾವು ಗೌರವಿಸಬೇಕು. ಗುರಿ ನಮ್ಮನ್ನ ಉತ್ತೇಜಿಸಿದ್ರೆ ಗುರು ನಮ್ಮನ್ನ ತಿದ್ದಿ ತೀಡಿ ಸಾಧನೆಯ ಹಾದಿಯಲ್ಲಿ ಸಾಗುವಂತೆ ಶಕ್ತಿ ತುಂಬುತ್ತಾರೆ. ಅಂತಹ ಮಹಾಶಕ್ತಿ ಹೊಂದಿರುವವರು ಗುರುಗಳು ಅಂದರು. ಪುರಸಭಾ ಉಪಾಧ್ಯಕ್ಷೆ ಸುಜಾತಾ ನರಸಿಂಹನಾಯ್ಡು ಮಾತನಾಡಿ, ಉದ್ಯಾನವನದಲ್ಲಿ ಮಕ್ಕಳ ಆಟಿಕೆ ಸಾಮಗ್ರಿಗಳ ಅಳವಡಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಉಯ್ಯಾಲೆ ತೂಗಿ ಚಾಲನೆ ನೀಡಿ ಮಾತನಾಡಿದರು. ಉದ್ಯಾನವನಗಳಿಗೆ ಜಾತಿ ಧರ್ಮಗಳ ಭೇದ ಇಲ್ಲ. ಮನಸ್ಸಿಗೆ ಹಿತ ನೀಡೋದರೊಂದಿಗೆ ಪರಿಸರ ಕಾಪಾಡುವುದು ಮತ್ತು ಉದ್ಯಾನವನವನ್ನು ಸ್ವಚ್ಛವಾಗಿಡುವಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು. ಉದ್ಯಾನವನಗಳ ಸ್ವಚ್ಛತೆಗೆ ಸಾರ್ವಜನಿಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನದಲ್ಲಿ ಮಕ್ಕಳ ಜೋಕಾಲಿ, ಜಾರುಗುಂಡಿ, ಇತರ ಆಟಿಕೆ ಸಾಮಗ್ರಿಗಳನ್ನು ಅಳವಡಿಸಿ ಮಕ್ಕಳಿಗೆ ಆಹ್ಲಾದಕರ ವಾತಾವರಣ ಸೃಷ್ಟಿಸಲು ಒತ್ತು ನೀಡಿದೆ. ವಾರ್ಡ್ ನಾಗರಿಕರು ಸದೃಢ ಆರೋಗ್ಯ ದೃಷ್ಟಿಯಿಂದ ಮನಸ್ಸಿನ ಉಲ್ಲಾಸಕ್ಕೆ ಸಂತೋಷದಿಂದ ಉದ್ಯಾನವನದಲ್ಲಿ ಕಾಲ ಕಳಿಬೇಕು. ಅದಕ್ಕಾಗಿ ಉದ್ಯಾನವನವನ್ನು ನಂದನವನವನ್ನಾಗಿ ಮಾರ್ಪಡಿಸಬೇಕು ಎಂದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ.